ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯದ ಸ್ಕೋರಿಂಗ್ ಪ್ಯಾಕೇಜ್ 2025-26 ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತಾ ಇದ್ದೀನಿ ಮಕ್ಕಳ. ಸೊ 70+ ಮಾರ್ಕ್ಸ್ಗಳು ಬೇಕಿದ್ದರೆ ನಿಮಗೆ ಈ ಕಂಪ್ಲೀಟ್ ಈ ಸ್ಕೋರಿಂಗ್ ಪ್ಯಾಕೇಜನ್ನು ನೋಡಿಕೊಂಡ್ರೆ ಸಾಕು. 100% ನಿಮಗೆ 70+ ಮಾರ್ಕ್ಸ್ ಸಿಗೋದಂತೂ ಖಂಡಿತ ಇರ್ತದೆ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದರ ಉಪಯೋಗವನ್ನು ಪಡೆದುಕೊಂಡು ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ, ಅವರು ಸಹ ಒಳ್ಳೆಯ ಅಂಕಗಳನ್ನ ಎಕ್ಸಾಮಲ್ಲಿ ಗಳಿಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಮೊದಲನೇದಾಗಿ ಪ್ರತಿ ಲೆಸನ್ಗಳಲ್ಲಿ ಯಾವುದನ್ನು ಓದ್ಕೋಬೇಕು, 3 ಮಾರ್ಕ್ಸ್ ಬೇಕು ಅಥವಾ 2 ಮಾರ್ಕ್ಸ್ ಬೇಕು ಅಂದರೆ ಯಾವುದಕ್ಕೆ ನೀವು ನೋಡ್ಕೋಬೇಕು ಅಂತ ಕ್ವಶನ್ಸ್ಗಳನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಹಾಗಾಗಿ ಇನ್ ಡೀಟೇಲ್ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಲೆಂತ್ ಆಗ್ತದೆ ವಿಡಿಯೋಸು, ಹಾಗಾಗಿ ನೋಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲೇ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಈರೋ ಪಾಠ. ಸೊ ಕ್ವಶನ್ ನಂಬರ್ 25 ನಿಮಗೆ 3 ಅಂಕಕ್ಕೆ ಲಾಂಗ್ ಆನ್ಸರಲ್ಲಿ ಬರುವ ಪ್ರಶ್ನೆ ಆಗಿದೆ ಮಕ್ಕಳ. ಇದು ಅರ್ಥ ಆಗ್ತಾ ಇದೆಯಲ್ಲ, ಲಾಂಗ್ ಆನ್ಸರ್ಸ್ ಕ್ವಶನ್. ಇದು ಒಂದು ಕ್ವಶನ್ಸ್ ಫಿಕ್ಸ್ ಆಗಿರ್ತದೆ, ಒಂದು ಹೀರೋಯಿಂದ ಕೇಳ್ತಾರೆ, ಇನ್ನೊಂದು ಜಾಸ್ ಪೋಯಮ್ 2 ಇಂದ ಕೇಳ್ತಾರೆ. ಸೊ ಹಾಗಾಗಿ ಕ್ವಶನ್ ನಂಬರ್ 25 ಫಸ್ಟ್ ಕೇಳುವಂಥ ಈ 4ರಿಂದ 5 ಕ್ವಶನ್ಸ್ ಇದೆ, ಅದರೊಳಗಡೆ ನಿಮಗೆ ಒಂದು ಕ್ವಶನ್ ಬರ್ತದೆ. ಸ್ವಾಮಿ ವಾಸ್ ನಾಟ್ ಅ ರಿಯಲಿ ಅ ಹೀರೋ ಬಟ್ ಬೈ ಚಾನ್ಸ್ ಬಿಕಮ್ ಅ ಹೀರೋ ಜಸ್ಟಿಫೈ, ಅಥವಾ ದ ನ್ಯೂಸ್ ಪೇಪರ್ ರಿಪೋರ್ಟ್ ಮೇಡ್ ಸ್ವಾಮಿ ಅ ಹೀರೋ ಎಕ್ಸ್ಪ್ಲೇನ್. ಸೊ ಕ್ವಶನ್ ಈಸಿ ಇದೆ ಮಕ್ಕಳ. ಸ್ವಾಮಿ ಈಸ್ ನಾಟ್ ಅ ರಿಯಲ್ ಹೀರೋ ಬಟ್ ಬೈ ಚಾನ್ಸ್ ಈ ಬಿಕಮ್ ಅ ಹೀರೋ. ಯಾವ ರೀತಿ ಆಗ್ತಾನೆ, ಅಥವಾ ನ್ಯೂಸ್ ಪೇಪರ್ ರಿಪೋರ್ಟಿಂದ ಹೇಗೆ ಸ್ವಾಮಿ ಹೀರೋ ಆಗ್ತಾನೆ. ಸೊ ದ ನ್ಯೂಸ್ ಪೇಪರ್ ಕ್ಯಾರಿಡ್ ಅ ರಿಪೋರ್ಟ್ ಅಬೌಟ್ ದ ಬ್ರೇವರಿ ಆಫ್ ಎ ವಿಲೇಜ್ ಲೀಡ್. ಸೊ ಅದರಲ್ಲಿ ಒಂದು ಬ್ರೇವರಿ ಆಫ್ ದ ವಿಲೇಜ್, ಆ ಹುಡುಗನ ಬಗ್ಗೆ ಬರೆದಿರ್ತದೆ. ಸೊ ಅದನ್ನು ಸ್ವಾಮಿ ತಂದೆ ಓದ್ಬಿಟ್ಟು ಸ್ವಾಮಿಯ ಜೊತೆ ಆರ್ಗ್ಯೂವನ್ನು ಮಾಡ್ತಾನೆ. ಸ್ವಾಮಿ ಆರ್ಗ್ಯೂಡ್ ದ್ಯಾಟ್ ಅ ಬಾಯ್ ಕುಡ್ ನಾಟ್ ಫೈಟ್ ಅ ಟೈಗರ್. ಸೊ ಸ್ವಾಮಿ ಹೇಳ್ತಾನೆ, ಆ ಹುಡುಗ ಫೈಟ್ ಮಾಡಿಲ್ಲ, ಅವನಿಗೆ ಫೈಟ್ ಮಾಡಬೇಕು ಅಂದರೆ ಈ ನೀಡ್ ಸ್ಟ್ರೆಂತ್, ಅವನಿಗೆ ಸ್ಟ್ರೆಂತ್ ಬೇಕು, ಸ್ಟ್ರೆಂತ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾನೆ. ಆದರೆ ತಂದೆ ಹೇಳ್ತಾರೆ ಕರೇಜ್ ವಾಸ್ ದ ಇಂಪಾರ್ಟೆಂಟ್, ಕರೇಜು ತುಂಬ ಇಂಪಾರ್ಟೆಂಟ್, ಧೈರ್ಯ ಇರಬೇಕು. ದೆನ್ ಇಸ್ ಫಾದರ್ ಚಾಲೆಂಜ್ ಹಿಮ್ ಟು ಸ್ಲೀಪ್. ಸೊ ಹಾಗಾಗಿ ತಂದೆಯ ಸ್ವಾಮಿಯನ್ನು ಚಾಲೆಂಜಿಗೆ ಹೇಳ್ತಾನೆ, ಯು ಹ್ಯಾವ್ ಟು ಸ್ಲೀಪ್ ಅಲೋನ್ ಇನ್ ಮೈ ಆಫೀಸ್ ರೂಮ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆತ ಚಾಲೆಂಜಿಗೆ ಒಪ್ಕೊಳ್ಳೋದಿಲ್ಲ, ಬಟ್ ಈ ಟ್ರೈ ಟು ಎಸ್ಕೇಪ್, ಬಟ್ ಈಸ್ ಫಾದರ್ ಡಿಡ್ ನಾಟ್ ಲೀವ್. So while he was sleeping, he remembered all the stories about ghosts and devils. He saw a dark figure, believing that it would to be devil. He bit into his leg. He was the notorious burglar of that district. The burglar was caught and Swami become a hero. ಸೊ ಈ ರೀತಿ ಅವನು ಬೈ ಚಾನ್ಸ್ ಆಗಿ ಹೀರೋ ಆಗ್ತಾನೆ. ಇದನ್ನು ಇಷ್ಟು ಬರೆದ್ರೆ ಸಾಕು, ನಿಮಗೆ ಕಂಪ್ಲೀಟ್ ಇಲ್ಲಿ 3 ಅಂಕ ಸಿಗ್ತದೆ. ನೆಕ್ಸ್ಟ್, ನರೇಟ್ ಸ್ವಾಮೀಸ್ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ಅಂಡರ್ ದ ಬೆಂಚ್ ಇನ್ ದ ಆಫೀಸ್ ರೂಮ್. ಸೊ ಅವನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅದನ್ನು ಬರಿಬೇಕು. ಸೊ ಸ್ವಾಮಿ ಬಿಗ್ಯಾನ್ ಟು ಹ್ಯಾವ್ ಅ ನೈಟ್ ಮೇರ್, ಎ ಟೈಗರ್ ವಾಸ್ ಚೇಸಿಂಗ್ ಹಿಮ್. ಸೊ ಅವನೊಂದು ಕನಸನ್ನು ಕಾಣ್ತಾ ಇರ್ತಾನೆ ನೈಟ್ ಮೇರಲ್ಲಿ. ಹುಲಿ ಏನು ಮಾಡ್ತಾ ಇರ್ತದೆ, ಅವನನ್ನು ಚೇಸ್ ಮಾಡ್ತಾ ಇರ್ತದೆ. ಈಸ್ ಫೀಟ್ ಸ್ಟಕ್ ಟು ದ ಗ್ರೌಂಡ್. ಸೊ ಅವನ ಫೀಟ್ ಗ್ರೌಂಡಿಗೆ ಸ್ಟಕ್ ಆಗ್ತದೆ. ಈ ಟ್ರೈ ಟು ಎಸ್ಕೇಪ್ ಬಟ್ ಕುಡ್ ನಾಟ್. ಅವನು ಅಲ್ಲಿಂದ ಎಸ್ಕೇಪ್ ಆಗಬೇಕು ಅಂತ ಟ್ರೈ ಮಾಡ್ತಾನೆ, ಆದರೆ ಅವನ ಕೈಲಿ ಆಗಲ್ಲ. ಸೊ ಈ ಕುಡ್ ನಾಟ್ ಹಿಯರ್ ಇಟ್ಸ್ ಕ್ಲಾಸ್ ಸ್ಕ್ರ್ಯಾಚ್ ದ ಗ್ರೌಂಡ್. ಈ ಟ್ರೈ ಟು ಓಪನ್ ದ ಐಸ್ ಬಟ್ ಕುಡ್ ನಾಟ್. ಸೊ ಅವನಿಗೆ ಕಣ್ಣು ಓಪನ್ ಮಾಡಬೇಕು ಅನ್ಸುತ್ತೆ, ಆದರೆ ಓಪನ್ ಮಾಡೋಲ್ಲ. ಈ ಗ್ರೌಂಡ್ ಇನ್ ಡಿಸ್ಪೇರ್. ಈ ಸಾ ಸಮಥಿಂಗ್ ಮೂವಿಂಗ್ ಇನ್ ದ ಡಾರ್ಕ್. ಸೊ ಅಲ್ಲಿಗೆ ಅವನಿಗೆ ಏನೋ ಒಂದು ಕತ್ಲೆನಲ್ಲಿ ಮೂವ್ ಆಗೋ ಥರ ಕಾಣಿಸ್ತದೆ. ಸೊ ಅದನ್ನು ಅವನು ದೆವ್ವ ಅಂತ ಅಂದ್ಕೊಂಡು ಅದು ನನಗೆ ಅಟ್ಯಾಕ್ ಮಾಡಿಬಿಡ್ತದೆ ಅಂದ್ಕೊಂತಾನೆ. ಸೊ ಅಟ್ ದ ಲಾಸ್ಟ್ ಏನು ಮಾಡ್ತಾನೆ, ಎಸ್ ಕ್ರಾವಲ್ಡ್ ಫ್ರಮ್ ದ ಬೆಂಚ್ ಅಗ್ಡ್ ವಿತ್ ಆಲ್ ಮೈಟ್ ಆ್ಯಂಡ್ ಯೂಸ್ಡ್ ದ ಟೀತ್ ಲೈಕ್ ಅ ಮಾರ್ಟಲ್ ವೆಪನ್. ಸೊ ಕೊನೆಗೆ ಆ ಬೆಂಚಿಂದ ಹಿಡಿದು ಅದನ್ನು ಗಟ್ಟಿಯಾಗಿ ಹಗ್ ಮಾಡ್ತಾನೆ. ಹಗ್ ಮಾಡಿ ತನ್ನ ಹಲ್ಲಿಂದ ಅದನ್ನು ಕಚ್ಚಿ ಅದನ್ನೇ ವೆಪನ್ ಆಗಿ ಬಳಸಿ ಸೊ ಆ ಬರ್ಗ್ಲರನ್ನು ಹಿಡಿತಾನೆ. ಈ ರೀತಿ ಅವನು ಹೀರೋ ಆಗ್ತಾನೆ. ನೆಕ್ಸ್ಟ್, ಥರ್ಡ್ ಕ್ವಶನ್, ವಾಟ್ ಡೆಸ್ಪರೇಟ್ ಅಟೆಂಪ್ಟ್ಸ್ ಡಿಡ್ ಸ್ವಾಮಿ ಮೇಡ್ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್. ಸೊ ಏನೆಲ್ಲ ಅಟೆಂಪ್ಟನ್ನು ಮಾಡ್ತಾನೆ ಸ್ವಾಮಿ ತಂದೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ. ಸೊ ಸ್ವಾಮಿ ಚೇಂಜ್ ದ ಟಾಪಿಕ್ ಅಬೌಟ್ ದ ಕ್ರಿಕೆಟ್ ಟೀಮ್. ನೆಕ್ಸ್ಟ್, ಈ ಟೋಲ್ಡ್ ಹಿಸ್ ಫಾದರ್ ಈ ವುಡ್ ಸ್ಲೀಪ್ ಫ್ರಮ್ ದ ಫಸ್ಟ್ ಆಫ್ ದ ನೆಕ್ಸ್ಟ್ ಮಂತ್ ಆ್ಯಂಡ್ ಈ ಸ್ಲೆಪ್ಟ್ ಬಿಸೈಡ್ ಹಿಸ್ ಗ್ರ್ಯಾನಿ ಬಟ್ ಹಿಸ್ ಫಾದರ್ ಡಿಡ್ ನಾಟ್ ಲೀವ್ ಹಿಮ್. Next, he looked at the mother and granny while he was going to office room, but they were helpless. He told the office room was dusty and there might be scorpions. So ಇದಿಷ್ಟನ್ನು ಅವನು ಎಸ್ಕೇಪ್ ಆಗಲಿಕ್ಕೆ ಅಟೆಂಪ್ಟ್ಸ್, he has tried this attempts.
ನೆಕ್ಸ್ಟ್ ವೈ ಆ್ಯಂಡ್ ಹೌ ವಾಸ್ ಸ್ವಾಮಿ ಕಂಗ್ರ್ಯಾಚುಲೇಟ್ ಇನ್ ದ ಸ್ಕೂಲ್. ಸೊ ಸ್ವಾಮಿಯನ್ನು ಏನಕ್ಕೆ ಶಾಲೆಯಲ್ಲಿ ಮತ್ತು ಯಾವ ರೀತಿ ಕಂಗ್ರ್ಯಾಚುಲೇಟ್ ಮಾಡ್ತಾರೆ? ಬಿಕಾಸ್ ಸ್ವಾಮಿ ವಾಸ್ ನಾಟ್ ಎ ಬ್ರೇವ್ ಬಾಯ್. ಅವನು ಬ್ರೇವ್ ಬಾಯ್ ಆಗಿರೋದಿಲ್ಲ. ಹಿಸ್ ಫಾದರ್ ಚಾಲೆಂಜ್ ಹಿಮ್ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್. ಸೊ ಸ್ವಾಮಿ ಸ್ಲೆಪ್ಟ್ ಇನ್ ದ ಆಫೀಸ್ ರೂಮ್. ಸೊ ಈ ಸಾ ಎ ನೈಟ್ ಮೇರ್ ಆಫ್ ದ ಟೈಗರ್ ಚೇಸಿಂಗ್ ಹಿಮ್. ಸೊ ಕನಸಿನಲ್ಲಿ ಕಾಣ್ತಾ ಇರ್ತಾನೆ, ಚೇಸ್ ಮಾಡ್ತಾ ಇರೋ ಥರ. ಈ ಕಾಟ್ ದ ಬರ್ಗ್ಲರ್. ಸೊ ಅದನ್ನು ಇದು ಮಾಡಿಕೊಂಡು ಬರ್ಗ್ಲರನ್ನು ಇಟ್ಕೊತಾನೆ. ಸೊ ದೆನ್ ಈ ಬಿಕಮ್ ಓವರ್ ನೈಟ್ ಹೀರೋ. ಹಾಗಾಗಿ ಹೀರೋ ಆಗ್ತಾನೆ. ಸೊ ಹಾಗಾಗಿ ಅವನನ್ನು ಕಂಗ್ರ್ಯಾಚುಲೇಟ್ ಮಾಡ್ತಾರೆ. ಯಾವ ರೀತಿ ಮಾಡ್ತಾರೆ? ಹೆಡ್ ಮಾಸ್ಟರ್ ಕಾಲ್ಡ್ ಹಿಮ್ ಅ ಟ್ರೂ ಸ್ಕೌಟ್. ಈಸ್ ಟೀಚರ್ಸ್ ಪ್ಯಾಟರ್ನ್ ಹಿಮ್. ಅವನ ಬೆನ್ನನ್ನು ತಟ್ತಾರೆ. ಈಸ್ ಪೇರ್ ಆಲ್ ದ ಫ್ರೆಂಡ್ಸ್ ಲುಕ್ ಟೈಮ್ ಅಟ್ ಎ ರೆಸ್ಪೆಕ್ಟ್. ಗೌರವದಿಂದ ಅವನನ್ನು ನೋಡ್ತಾರೆ. ನೆಕ್ಸ್ಟ್ ಲೆಸನ್ ದರ್ ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕ್. ಸೊ ಈ ಪಾಠದಲ್ಲಿ ಎಕ್ಸ್ಟ್ರಾಕ್ಟ್ ಬಿಟ್ಟು ಏನೂ ಓದ್ಕೋಬೇಡಿ ಮಕ್ಕಳ. 3 ಮಾರ್ಕ್ಸಿಗೆ ಯಾವೆಲ್ಲ ಎಕ್ಸ್ಟ್ರಾಕ್ಟ್ಸ್ ಕೇಳ್ತಾರೆ ಅದು ಎಲ್ಲ ಕಂಪ್ಲೀಟ್ ಡೀಟೇಲನ್ನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಇಟ್ಸ್ ಎ ರೆಗ್ಯುಲರ್ ಸೀನ್. ವಿಚ್ ಈಸ್ ದ ರೆಗ್ಯುಲರ್ ಸೀನ್ ರೆಫರ್ಡ್ ಇಯರ್? ದ ಪೀಪಲ್ swarming into the train and get down hurriedly in populated metropolis. So this is the answer. Next, where can one find this regular scene? In populated metropolis. Next, do you think this is necessary? If not, why? No, it is not necessary, because if the people rush like that, the children, women, aged or handicapped may fall down the tracks. ಎಕ್ಸ್ಟ್ರಾಕ್ಟ್ಸ್ ಕೊಡ್ಬೋದು. ಅದು ಎಲ್ಲ ಎಕ್ಸ್ಟ್ರಾಕ್ಟ್ಸ್ಗಳನ್ನ ಕೊಟ್ಟಿದ್ದೀನಿ ಮಕ್ಕಳ. ಹಾಗಾಗಿ ಇದಿಷ್ಟನ್ನು ಕಲ್ತ್ಕೊಳ್ಳಿ. ಇದ್ರೊಳಗೆ ಒಂದು ಎಕ್ಸ್ಟ್ರಾಕ್ಟ್ ನಿಮಗಿರ್ತದೆ. ದರ್ ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್. ಹೂ ಸೆಡ್ ದಿಸ್? ದ ಪ್ಯಾಸೆಂಜರ್ ಇನ್ ದ ಟ್ರೈನ್. ಹೂ ಇಸ್ ದ ಗರ್ಲ್ ರೆಫರ್ಡ್ ಇಯರ್? ರೋಮಾ ಟೆಲ್ರೇಚಾ. ವೈ ವಾಸ್ ಶಿ ಬೈ ದ ಟ್ರ್ಯಾಕ್ಸ್? ಯಾಕೆ ಅವಳು ಟ್ರ್ಯಾಕ್ಸ್ ಹತ್ರ ಇರ್ತಾಳೆ? ಶಿ ಹ್ಯಾಡ್ ಲಾಸ್ಟ್ ಹರ್ ಬ್ಯಾಲೆನ್ಸ್ ಆ್ಯಂಡ್ ವಾಸ್ ಥ್ರಾನ್ ಔಟ್ ಆಫ್ ದ ಟ್ರೈನ್. ಅವಳು ತನ್ನ ಬ್ಯಾಲೆನ್ಸನ್ನು ಕಲ್ತ್ಕೊಂಡು ಟ್ರೈನಿಂದ ಹೊರಗಡೆ ಬೀಳ್ತಾಳೆ. Let's go and help her. Who said this? Baleshwar Mishra. Why did they have to help her? Because she had fallen from the train. Trainida biddirtale. Who is the word her referred here? Roma Talrecha. Question number 4. My sister is injured. Please help me take her to a hospital. Who requested? So Baleshwar Mishra. Whom did he request? ಯಾರಿಗೆ ರಿಕ್ವೆಸ್ಟ್ ಮಾಡ್ತಾನೆ? he requested the motorist who drove by. ಅಥವಾ ಟ್ರಕ್ ಡ್ರೈವರ್ ಅಂತ ಹೇಳಿದ್ರೂ ಆಗ್ತದೆ. Why did he have to take her to the hospital? Because she was hurt badly and was unconscious due to the fall. Next, 5th question. Take the girl to Arroil. There is a hospital there. So who said this? The traffic police. To whom did he say this? To Baleshwar and a truck driver. Who is the girl here? Roma Telrecha. Next, Chacha, can I borrow your mobile? Who wanted the mobile? Baleshwar Mishra. Why did he wanted the mobile? To inform Roma's brother Dinesh Talrecha about her accident. Who is referred as Chacha here? The tempo truck driver. Next, question number 7. I can never repay Baleshwar. Who is Baleshwar? So Baleshwar was a young man who helped Roma. Who made this statement? Roma Talrecha. Why cannot she repay? She cannot repay his help because he saved her life. Next, question number 8. Who I could not thank him. Who is the speaker? Baleshwar Mishra. Who does him refer to here? So ಯಾರಿಗೆ ಥ್ಯಾಂಕ್ಸ್ ಅನ್ನು ಹೇಳಬೇಕಾಗಿತ್ತು? ಇಲ್ಲಿ ಹಿಮ್ ಅನ್ನೋದು ಯಾರನ್ನು ರೆಫರ್ ಮಾಡುತ್ತೆ? ಟೆಂಪೋ ಟ್ರಕ್ ಡ್ರೈವರ್. Why couldn't he thank him? Baleshwar could not thank him because the tempo truck driver went away without informing him. Next, question number 9. I cannot imagine that would have happened if Baleshwar had not been there. Who said this? Roma Talrecha. Why was Baleshwar there? To help Roma. What could have happened if he had not come there? If Baleshwar had not come there to help Roma, she would have bleed to death. Next, question number 10. They fear getting trapped in the codes. Or who said this? The Baleshwar Mishra. Who are they here? The people. Why do they fear? They fear because they may have to go to the courts or police station several times to give witness, leaving their job. So ನೋಡಿ, ಇದಿಷ್ಟು 10 ಕ್ವಶನ್ಸ್ಗಳು ನಿಮಗೆ ದರ್ ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ ಲೆಸನಿಂದ ಕೇಳುವಂಥದ್ದು. ಈ ಎಕ್ಸ್ಟ್ರಾಕ್ಟಿಗೆ ಅಷ್ಟೇ ಈ ಲೆಸನಿಂದ ಬರುವಂಥದ್ದು. ದರ್ ಇಸ್ ಎ
ಗರ್ಲ್ ಬೈ ದ ಟ್ರ್ಯಾಕಲ್ಲಿ. ಸೊ 10 ರೀತಿಯ ಎಕ್ಸ್ಟ್ರಾಕ್ಟ್ಸ್ನ ಕೊಟ್ಟಿದ್ದೀವಿ. ಇದರೊಳಗಡೆ ಒಂದು ಬರುವಂಥದ್ದು ಫಿಕ್ಸ್ ಆಗಿರ್ತದೆ. ಹಾಗಾಗಿ ಇದಿಷ್ಟನ್ನೇ ಕಲ್ತ್ಕೊಳ್ಳಿ ಸಾಕು. ಇದು ಬಿಟ್ಟು ಇನ್ಯಾವುದು ನೀವು ಕಲ್ತ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ನಾವು ಜೆಂಟಲ್ಮೆನ್ ಆಫ್ ರಿಯೋ ಇನ್ ಮಿಡಿಯೋಗೆ ಹೋಗೋಣ. ಇದರಲ್ಲಿ 2 ಮಾರ್ಕ್ಸಿನ ಕ್ವಶನ್ಸ್ ಕೇಳ್ತಾರೆ ಮಕ್ಕಳು. ಸೊ ನಿಮಗೆ ಗೊತ್ತಿದೆ, ಆಲ್ರೆಡಿ ನೋಡ್ಕೊಂಡಿದ್ದೀರಾ. 4th ಮೇನಲ್ಲಿ ಈ ಒಂದು ಕ್ವಶನ್ಸ್ ಬರುವಂಥದ್ದು. ಡಿಸ್ಕ್ರೈಬ್ ಆ್ಯಂಡ್ ಡಾನ್ ಅನ್ಸೆಲ್ಮೋ ಪ್ರಾಪರ್ಟಿ. ಸೊ ಡಾನ್ ಅನ್ಸೆಲ್ಮೋ ಪ್ರಾಪರ್ಟಿ ಹೇಗಿತ್ತು ಅದನ್ನು ಡಿಸ್ಕ್ರೈಬ್ ಮಾಡಲಿಕ್ಕೆ ಕೇಳಿದ್ದಾರೆ. ನೆಕ್ಸ್ಟು ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಅಪಿಯರೆನ್ಸ್ ಆ್ಯಂಡ್ ಮ್ಯಾನರ್ಸ್ ಆಫ್ ಡಾನ್ ಅನ್ಸೆಲ್ಮೋ. ಸೊ ಡಾನ್ ಅನ್ಸೆಲ್ಮೋ ಬಗ್ಗೆ, ಅವನ ಅಪಿಯರೆನ್ಸ್ ಬಗ್ಗೆ ಮತ್ತು ಅವನ ಮ್ಯಾನರ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಕೇಳ್ತಾರೆ. ಡಾನ್ ಅನ್ಸೆಲ್ಮೋ ಓನ್ ಎ ಓಲ್ಡ್ ಗ್ರೀನ್ ಫೇಡೆಡ್ ಕೋಟ್. ಸೊ ಒಂದು ಹಳೆಯದಾದ ಗ್ರೀನ್ ಕೋಡೆಡ್ ಕೋಟನ್ನು ಹಾಕಿರ್ತಾರೆ. ಅವನ ಗ್ಲೌಸು ಸಹ ಏನಾಗಿರ್ತದೆ, ಹಳೆಯದಾಗಿರ್ತದೆ. ಆ್ಯಂಡ್ ಆಲ್ಸೋ ಟೋನ್ ಆ್ಯಂಡ್ ಇಸ್ ಫಿಂಗರ್ ಟಿಪ್ಸ್ ಶೋನ್ ಥ್ರೂ ದೆಮ್. ಸೊ ಅದು ಹರಿದೋಗಿರದೆ ಅವನ ಫಿಂಗರ್ ಟಿಪ್ಸು ಸಹ ಅದರಲ್ಲಿ ಕಾಣಿಸ್ತಾ ಇರುತ್ತೆ. ಈ ಕ್ಯಾರಿಡ್ ಎ ಕೇನ್ ವಿಚ್ ವಾಸ್ ದ ಕೆಲಿಟನ್ ಆಫ್ ಓನ್ ಔಟ್ ಅಂಬ್ರೆಲಾ. ವೆನ್ ಈ ಎಂಟರ್ಡ್ ದ ರೂಮ್ ಈ ಬೌಡ್ ಟು ಆಲ್ ಆ್ಯಂಡ್ ಸ್ಲೋಲಿ ರಿಮೂವ್ಡ್ ಇಸ್ ಹ್ಯಾಟ್ ಆ್ಯಂಡ್ ಗ್ಲೌಸ್. ಸೊ ಅಲ್ಲಿ ರೂಮಿಗೆ ಎಂಟರ್ ಆದ ತಕ್ಷಣ ಅವನು ತಲೆಯನ್ನು ಬಗ್ಗಿಸಿ ಎಲ್ಲರಿಗೂ ಏನು ಮಾಡ್ತಾನೆ, ಈ ಬೌಡ್ ಟು ಹಾಲ್ ಎಲ್ಲರಿಗೂ ಅವನ ತಲೆಯನ್ನು ಬಗ್ಗಿಸಿ ಸ್ಲೋಲಿ ಈ ರಿಮೂವ್ಡ್ ಇಸ್ ಹ್ಯಾಟ್ ಆ್ಯಂಡ್ ಗ್ಲೌಸ್. ನೆಕ್ಸ್ಟ್, ಹೌ ಡಿಡ್ ಡಾನ್ ಅನ್ಸೆಲ್ಮೋ ಗ್ರೀಟ್ ದ ಪೀಪಲ್ ಹೂ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ಹಿಮ್. ಡಾನ್ ಅನ್ಸೆಲ್ಮೋ greeted by bowing to all of them in the room. He then removed his hat and gloves slowly and carefully. ಸೊ ಇದಿಷ್ಟನ್ನು ಬರೆದ್ರೂ ಸಾಕು ಮಕ್ಕಳ, ನೋಡ್ಕೊಳ್ಳಿ. ನೆಕ್ಸ್ಟ್ 4th ಕ್ವಶನ್. ದ ಅಮೇರಿಕನ್ ಆಫರ್ಡ್ ಡಾನ್ ಅನ್ಸೆಲ್ಮೋ ಆಲ್ಮೋಸ್ಟ್ ಡಬಲ್ ಆಫ್ ವಾಟ್ ದೇ ಹ್ಯಾಡ್ ಕೋಟೆಡ್ ಅರ್ಲಿ. ವೈ? ಯಾಕೆ ಅಂತ ಹೇಳಿದರೆ Dar Anselmo almost the double what they had quoted early, because they discovered that Dan Anselmo had owned more than 8 acres of land which extended across the river. ಅದು ಜಾಸ್ತಿ ಆಗಿತ್ತು, ಹಾಗಾಗಿ ಅವರು ಅಮೌಂಟನ್ನು ಡಬಲ್ ಆಗಿ ಕೋಟ್ ಮಾಡ್ತಾರೆ. ನೆಕ್ಸ್ಟ್, ವೈ ಡಿಡ್ ದ ಸ್ಟೋರಿ ಟೆಲ್ಲರ್ ಕಾಲ್ಸ್ ದ ಅಮೇರಿಕನ್ಸ್ ಬೊಯೆನೋ ಜನತೆ. ಯಾಕೆ ಸ್ಟೋರಿ ಟೆಲ್ಲರು ಅಮೇರಿಕನ್ಸನ್ನು ಬೊಯೆನೋ ಜನತೆ ಅಂತ ಹೇಳ್ತಾರೆ. ದ ಸ್ಟೋರಿ ಟೆಲ್ಲರ್ ಕಾಲ್ಡ್ ಅಮೇರಿಕನ್ಸ್ ಬೊಯೆನೋ ಜನತೆ ಬಿಕಾಸ್ ದೇ ಡಿಡಂಟ್ ವಾಂಟ್ ಟು ಚೀಟ್ ಡಾನ್ ಅನ್ಸೆಲ್ಮೋ ಆ್ಯಂಡ್ ದೇ ವರ್ ವಿಲ್ಲಿಂಗ್ ಟು ಪೇ ಡಾನ್ ಅನ್ಸೆಲ್ಮೋ ಟ್ವೈಸ್ ದ ಮನಿ ಆಫ್ ಎಸ್ ಎಕ್ಸ್ಟ್ರಾ ಲ್ಯಾಂಡ್. ಸೊ ಅವನ ಎಕ್ಸ್ಟ್ರಾ ಲ್ಯಾಂಡಿಗೆ ಡಬಲ್ ಮನಿಯನ್ನು ಕೊಡ್ಲಿಕ್ಕೆ ಅವರು ಇದು ಮಾಡ್ತಾರೆ. ಹಾಗಾಗಿ ಅವ್ರನ್ನ ಬೊಯೆನೋ ಜನತೆ ಅಂತ ಹೇಳಿ ಸ್ಟೋರಿ ಟೆಲ್ಲರ್ ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 6. ದ ಅಮೇರಿಕನ್ಸ್ ವರ್ ಜನರಸ್. ಜಸ್ಟಿಫೈ. ಅವರು ಜನರಸ್ ಆಗಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ದೇ ಆರ್ ರೆಡಿ ಟು ಪೇ ಎಕ್ಸ್ಟ್ರಾ ಮನಿ ಫಾರ್ ದ ಎಕ್ಸ್ಟ್ರಾ ಲ್ಯಾಂಡ್ ಆಫ್ ಡಾನ್ ಅನ್ಸೆಲ್ಮೋ ಆ್ಯಂಡ್ ಥಾಟ್ ದೇ ವರ್ ದ ರೈಟ್ಫುಲ್ ಓನರ್ಸ್ ಆಫ್ ದ ಪ್ರಾಪರ್ಟಿ. They purchased the trees from the villagers of Rio in Video. Thus they were generous. Next, 7th question. What complaint did the Americans have on the children of Rio in Video? So ಏನು ಕಂಪ್ಲೇಂಟನ್ನು ಹೇಳ್ತಾರೆ? The storytellers tells that the children of the village were overrunning their property, played in the orchard, put fence around the trees and ಪ್ಲಕ್ ದ ಫ್ಲವರ್ಸ್ ಫ್ರಮ್ ದ ಟ್ರೀಸ್. ಸೊ ಅಲ್ಲಿ ಮಕ್ಕಳು ಏನು ಮಾಡ್ತಿರ್ತಾರೆ ಅಂತ ಹೇಳಿದ್ರೆ ಆ ಒಂದು ಪ್ರಾಪರ್ಟಿಯ ಸುತ್ತ ಅಲ್ಲಿ ಹಾಳು ಮಾಡಿ ಅದನ್ನೆಲ್ಲ ಆಟ ಆಡಿಕೊಂಡು ಹಾಳು ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಟ್ರೀನಲ್ಲಿರುವಂತಹ ಹೂವನ್ನು ಸಹ ಅಲ್ಲಿಂದ ಕಿತ್ಕೊತಾ ಇರ್ತಾರೆ. ವೆನ್ ದ ಅಮೇರಿಕನ್ ಸ್ಪೋಕ್ ವಿತ್ ದ ಚಿಲ್ಡ್ರನ್ ಅಬೌಟ್ ಇಟ್, ದ ಚಿಲ್ಡ್ರನ್ ಓನ್ಲಿ ಲಾಫ್ಡ್ ಆ್ಯಂಡ್ ರಿಪ್ಲೈಡ್ ಇನ್ ಸ್ಪ್ಯಾನಿಷ್. ಸೊ ನಗಾಡಿಕೊಂಡು ಸ್ಪ್ಯಾನಿಷಲ್ಲಿ ರಿಪ್ಲೈನ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 8. How do you say that Dan Anselmo was generous or a man of principle? ಯಾವುದೇ ಕ್ವಶನ್ ಕೇಳಿದ್ರು ಇದೇ ಆನ್ಸರು. ಸೊ ಡಾನ್ ಅನ್ಸೆಲ್ಮೋ ವಾಸ್ ಎ ಜನರಸ್ ಆ್ಯಂಡ್ ವಾಸ್ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್ ಬಿಕಾಸ್ he refused to take the extra money offered by the Americans for his extra land. He decided to sell the land for the price he had quoted early. Next question number 9. Why do you think Dan Anselmo did not sell the trees in the orchard? ಯಾಕೆ ಅಂತ ಹೇಳಿದರೆ he has planted the trees in the name of the every child born in that village. ಸೊ ಪ್ರತಿ ಮಗು ಹುಟ್ಟಿದಾಗಲೂ ಅವನು ಒಂದೊಂದು ಗಿಡವನ್ನು ಅಲ್ಲಿ ನೆಡ್ತಾ ಇರ್ತಾರೆ. ಹಾಗಾಗಿ ಈ ಥಾಟ್ ದ ಟ್ರೀಸ್ ಇನ್ ದ ಆರ್ಚಿಡ್ ಬಿಲಾಂಗ್ ಟು ದ ಚಿಲ್ಡ್ರನ್ಸ್ ಆಫ್ ರಿಯೋ ಇನ್ ವಿಡಿಯೋ. ಸೊ ಈ ಕುಡ್ ನಾಟ್ sell only the orchid but not the trees in the orchard. Next, how was the problem of ownership resolved by the Americans? The Americans bought the trees in the orchard individually from the descendants of the Don Anselmo. Thus, the problem of ownership was resolved by the Americans.
ಸೊ ಇದಿಷ್ಟು ಕ್ವಶನ್ಸ್ ಮಕ್ಕಳ ನಿಮಗೆ ಡಾನ್ ಅನ್ಸೆಲ್ಮೋ ಆ ಒಂದು ಪಾಠದಿಂದ ರಿಯೋ ಇನ್ ಮೀಡಿಯೋ ಪಾಠದಿಂದ 2 ಅಂಕಕ್ಕೆ ಕೇಳ್ತಾರೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ದಿಂದ ಸಹ 2 ಅಂಕಕ್ಕೆ ಒಂದು ಕ್ವಶನ್ಸ್ ಇರುತ್ತೆ ಮಕ್ಕಳ. ಯಾವೆಲ್ಲ ಕ್ವಶನ್ಸನ್ನು ಕೇಳ್ತಾರೆ ನೋಡ್ಕೊಳ್ಳೋಣ. ಹೌ ಕ್ಯಾನ್ ಯು ಸೇ ದಟ್ ಅಂಬೇಡ್ಕರ್ ಹ್ಯಾಡ್ ಅ ಗ್ರೇಟ್ ಥರ್ಸ್ಟಿ ಫಾರ್ ಬುಕ್ಸ್? ಸೊ ಯಾವ ರೀತಿ ಹೇಳ್ತೀರಾ ಅಂಬೇಡ್ಕರ್ ಅವರಿಗೆ ಒಂದು ತುಂಬ ಬುಕ್ಕಿನ ಮೇಲೆ ತುಂಬ ಹಸಿವು ಇತ್ತು, ಹೆಚ್ಚು ಇತ್ತು. ಯಾಕೆ ಅಂತ ಹೇಳಿದ್ರೆ ಡಾಕ್ಟರ್ ಅಂಬೇಡ್ಕರ್ ವಾಸ್ ಎ ವೊರೇಷಿಯಸ್ ರೀಡರ್ ಥ್ರೂಔಟ್ ಹಿಸ್ ಲೈಫ್. He had an insatiable thirsty for books. He bought books by curtailing his daily needs. In New York, he purchased about 2,000 books. At the time of the second round table conference in London, he purchased and sent 32 boxes of books to India. Next question number 2. How did the 14th Amendment to the USA Constitution and Mahatma Phule influences on Ambedkar? The 14th Amendment to the USA Constitution gave freedom to the black Americans. Ambedkar saw at once the parallel of the situation for the depressed classes in India. Mahatma Phule, the author of a class society and women's uplift, influenced on Ambedkar to devote all his time and talents for the upliftment of his underprivileged brothers. ಸೊ ಇದಿಷ್ಟು ಆನ್ಸರನ್ನು ಬರೀಬೇಕಾಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 3 ನಲ್ಲಿ ಹೌ ಡಿಡ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆ್ಯಂಡ್ ಮಹಾತ್ಮ ಗಾಂಧಿ ಟ್ರೈ ಟು ವೈಪ್ ಔಟ್ ದ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಇನ್ ಇಂಡಿಯಾ? ಸೊ ಯಾವ ರೀತಿ ಅವರು ಕಾಸ್ಟ್ ಡಿಸ್ಕ್ರಿಮಿನೇಷನನ್ನು ಮಾಡ್ತಾರೆ ಅಲ್ಲಿ, ಅದನ್ನು ನಾಶ ಮಾಡಲಿಕ್ಕೆ. ಸೊ ಬೋತ್ ಮಹಾತ್ಮ ಗಾಂಧಿ ಆ್ಯಂಡ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಟ್ರೈ ಟು repudiated caste and proclaim the oneness of the Hindu community. Gandhiji did this by reminding the higher caste of their duty towards the depressed classes. So Dr. Ambedkar did the same by reminding the depressed classes of their inherent rights to equality with the higher and more powerful castes. Gandhi stressed the duties and Ambedkar stressed the rights together. Next question number 4. What is the significant observation of Dr. Ambedkar on the Constitution? Next question number 5. Nehru chose Ambedkar as the law minister. What might have prompted ನೆಹರು ಟು ಡೂ? ಸೊ ಯಾಕೆ ಅವರನ್ನು ಲಾ ಮಿನಿಸ್ಟರ್ ಆಗಿ ಆಯ್ಕೆಯನ್ನು ಮಾಡ್ತಾರೆ? ಬಿಕಾಸ್ ಅಂಬೇಡ್ಕರ್ ಹ್ಯಾಡ್ ಅ ಗ್ರೇಟ್ ಸ್ಕಿಲ್ ಇನ್ ದ ಲಾ ಆ್ಯಂಡ್ ಲೆಜಿಸ್ಲೇಷನ್. ಈ ಹ್ಯಾಡ್ ದ ವಿಷನ್ ಆಫ್ ಸೋಷಿಯಲ್ ಜಸ್ಟಿಸ್, ದರ್ಫೋರ್ he has chosen him to be a law minister. What were Dr. Ambedkar's idea of perception on the 3 pillars of states? So next 7th question. Why did Dr. B.R. Ambedkar describe the methods of civil disobedience, non-cooperation and satyagraha as the grammar of anarchy? Next question number 8 ಅಲ್ಲಿ there were great luminaries on the drafting committee. Dr. Ambedkar is remembered as its pilot. Give reason. Next, what were the opinion of Buddha and Avai regarding the caste division? So ಇದಿಷ್ಟು ಕ್ವಶನ್ಸ್ ಮಕ್ಕಳ ನೋಡಿ ನಿಮಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾಠದಿಂದ 2 ಅಂಕಕ್ಕೆ ಕೇಳುವಂತಹ ಡೆಫಿನೆಟ್ ಕ್ವಶನ್ಸ್ ಆಗಿರ್ತವೆ. ಇದಿಷ್ಟನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ದ ಕಾನ್ಸೆಪ್ಟ್, ಇದರಿಂದಲೂ ನಮಗೆ 2 ಅಂಕದ ಕ್ವಶನ್ಸ್ಗಳು ಬರ್ತದೆ. ಮೊದಲನೇದು, ಹೌ ಕ್ಯಾನ್ ಯು ಸೇ ದ್ಯಾಟ್ ಅನಂತ್ ವಾಸ್ ಎ ಟ್ಯಾಲೆಂಟ್ ಬಾಯ್? ಅವನನ್ನು ಹೇಗೆ ಟ್ಯಾಲೆಂಟ್ ಬಾಯ್ ಅಂತ ಹೇಳಿ ಕರಿತೀವಿ? ಈಸ್ ಅ ಟ್ಯಾಲೆಂಟ್ ಬಾಯ್. ಈ ವಾಸ್ ದ ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್ ಆ್ಯಂಡ್ ದ ಫಾಸ್ಟೆಸ್ಟ್ ರನ್ನರ್ ಇನ್ ದ ಸ್ಕೂಲ್ ಆ್ಯಂಡ್ ಈ ವಾಸ್ ಲರ್ನಿಂಗ್ ಟು ಪ್ಲೇ ದ ಸಿತಾರ್ ಆ್ಯಂಡ್ ವಾಸ್ ಆಲ್ರೆಡಿ ಏಬಲ್ ಟು ಕಂಪೋಸ್ ಇಸ್ ಓನ್ ಟ್ಯೂನ್ಸ್. ನೆಕ್ಸ್ಟ್ ಕ್ವಶನ್, ವೈ ಡಿಡ್ ದ ಅನಂತ್ಸ್ ಫ್ಯಾಮಿಲಿ ಕಮ್ ಟು ಮುಂಬೈ? ಯಾಕೆ ಮುಂಬೈಗೆ ಬರ್ತಾರೆ? ಬಿಕಾಸ್ Ananth family come to Mumbai with high hopes in the miracles of modern science. They believe that Ananth could be cured at the hospital and they would be returned to the Gaganpur one day. Next question number 3. How did the family members take care of Ananth without voicing their fears? So Ananth family did not voice their fears. They laughed, smiled, talked and surrounded Ananth with whatever made him happy. They fulfilled his every needs and gave whatever he asked for. How did Smita enjoy the
concert. So Smita was spellbound by the music as the first note came over the air. She felt as if the gates of enchantment and wondered were opening, but every beats of tabla remind her Anand's voice. Next question number 5th, how did Smita fulfill her brother's wish? So very important, ತುಂಬ ಬಾರಿ ಕೇಳ್ತಾರೆ, ಬಿಕಾಸ್ ಅನಂತ್ ವಿಶ್ ವಾಸ್ ಟು ಸಿ ರವಿಶಂಕರ್, ಪಂಡಿತ್ ರವಿಶಂಕರ್ಸ್ ಮ್ಯೂಸಿಕ್. ಸೊ ಸ್ಮಿತಾ ಅಪ್ರೋಚ್ಡ್ ಪಂಡಿತ್ ರವಿಶಂಕರ್ ಆ್ಯಂಡ್ ರಿಕ್ವೆಸ್ಟೆಡ್ ಹಿಮ್ ಟು ಕಮ್ ಟು ಪ್ಲೇ ದ ಸಿತಾರ್ for her brother. Pandit Ravishankar and Utsad Allaraka visited and played music for Ananta. So Smita fulfilled her brother wish. Next, the neighbors could not believe their eyes. Why do you think they felt like this? ಸೊ ಯಾಕೆ ಅವರ ಕಣ್ಣುಗಳನ್ನ ನಂಬಲಿಕ್ಕೆ ಆಗೋದಿಲ್ಲ? ಯಾಕೆಂತ ಹೇಳಿದರೆ, ದೇ saw the Pandit Ravishankar and Utsad Allaraka getting down from the taxi in front of their blocks. They never expected such famous people to heed to the request for a small girl to fulfill her brother's wish. Next, Pandit Ravishankar and Utsad Allaraka performed in the boys' house. Was is an unusual incident. So ಯಾವ ರೀತಿ ಇತ್ತು ಅದನ್ನು ಬರಿಬೇಕು. Next, question number 8. What admirable qualities do you find in Pandit Ravishankar and Utsad Allaraka? So we can find the qualities of kindness, love, humanity, simplicity in Pandit Ravishankar and Utsad Allaraka. Though they were busy artists and they visited Smita's house and played music for Anand.